ಅದು ಆರ್ಟಿಕಲ್ 19(1)(c) ಈ ಪ್ರವಿಷನ್ ಭಾರತದ ಸಂವಿಧಾನದಲ್ಲಿ ಯಾಕೆ ಜಾಗ ಪಡ್ಕೊತು ಅಂತ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಯಾಕೆ ಸ್ಥಾನ ಪಡ್ಕೊಳ್ತು ಅಂತ ವಿಚಾರ ಮಾಡೋದಾದ್ರೆ, ಸಂವಿಧಾನದಲ್ಲಿ ಯಾಕೆ ಸ್ಥಾನ ಪಡ್ಕೊತು ವೈ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಕೆಲವೊಂದಿಷ್ಟು ಘಟನೆಗಳು ಸಂವಿಧಾನದ ಪೂರ್ವದಲ್ಲಿ ನಡೆದಿರ್ತವೆ. ಆ ಘಟನೆಗಳನ್ನು ಮೆಲುಕು ಹಾಕುವುದರ ಜೊತೆಗೆ ಅದು ಮುಂದೆ ನಡಿಬಾರದು ಅಥವಾ ಅದರ ಸ್ಫೂರ್ತಿ ಮುಂದೆ ಕಂಟಿನ್ಯೂ ಆಗಲಿ ಅಂತೇಳಿ ಕೆಲವೊಂದಿಷ್ಟು ಧ್ಯೇಯ ಮತ್ತು ಉದ್ದೇಶಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದ ನಿರ್ಮಾತೃಗಳು ಈ ಪ್ರಾವಿಷನ್ ಅನ್ನು ಸಂವಿಧಾನಕ್ಕೆ ಸೇರ್ಪಡಿಸ್ತಾರೆ ಸ್ವತಂತ್ರದ ಹಕ್ಕಿನ ಅಡಿಯಲ್ಲಿ. ಅದ್ಯಾವ ಘಟನೆಗಳು ಅನ್ನೋದನ್ನ ನೋಡೋದಾದ್ರೆ, ಒಂದನೇದು ಯಾವಪ್ಪ ಅಂತಂದ್ರೆ ಸ್ಪಿರಿಟ್ ಆಫ್ ದಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ, ಅಂದ್ರೆ ಸ್ವತಂತ್ರ ಹೋರಾಟದ ಸ್ಫೂರ್ತಿ ಏನಾಗಿತ್ತು ಅಂತಂದ್ರೆ, ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಅವಾಗ ಇಂಡಿವಿಜುವಲ್ ಆಗಿ ಅಂದ್ರೆ ಒಬ್ಬೊಬ್ಬರೇ ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮ ನಾಯಕರು ಏನ್ ಮಾಡಿದ್ರು ಅಂತಂದ್ರೆ, ಪಕ್ಷಗಳನ್ನ ಕಟ್ಟಿದ್ರು, ಸಂಘಟನೆಗಳನ್ನ ಕಟ್ಟಿದ್ರು. ಫಾರ್ ಎಕ್ಸಾಂಪಲ್ ಇಂಡಿಯನ್